ನಮಸ್ಕಾರ ವೀಕ್ಷಕರೇ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಭಯಂಕರ ಯುದ್ಧವನ್ನು ನಿಲ್ಲಿಸಲು ರಾಜಕಾರಣಿಗಳಾಗಲಿ, ಧಾರ್ಮಿಕ ನಾಯಕರಾಗಲಿ, ಸಾಹಿತಿಗಳಾಗಲಿ, ಪತ್ರಕರ್ತರಾಗಲಿ, ಜನಪರ ಜೀವಪರ ಎಂದು ಹೇಳಿಕೊಳ್ಳುವ ಸಂಘಟನೆಗಳಾಗಲಿ ಗಂಭೀರ ಪ್ರಯತ್ನ ಮಾಡದಿರುವುದನ್ನು ನೋಡಿದರೆ ಡೊನಾಲ್ಡ್ ಟ್ರಂಪ್, ಬೆಂಜಮಿನ್ ನೆತನ್ಯಾಹು ಮತ್ತು ಇರಾನ್ ನಾಯಕರಿಗೆ ಮಾತ್ರವಲ್ಲದೆ ಎಲ್ಲರಿಗೂ ಯುದ್ಧ ಬೇಕಾಗಿದೆ ಎಂದು ಅನಿಸುತ್ತಿದೆ. ನಿನ್ನ ಕಣ್ಣೆದುರು ನಡೆಯುತ್ತಿರುವ ಅನ್ಯಾಯವನ್ನು ತಡೆಯಲು ನೀನು ಪ್ರಯತ್ನಿಸದಿದ್ದರೆ ಆ ಅನ್ಯಾಯದಲ್ಲಿ ನೀನೂ ಕೂಡ ಶಾಮೀಲಾದಂತೆ ಎಂಬ ಸಮಾಜವಾದಿ ಚಿಂತಕ ಡಾಕ್ಟರ್ ರಾಮ್ ಮನೋಹರ್ ಅವರ ಮಾತು ನೆನಪಾಗುತ್ತದೆ. ಯುದ್ಧದ ಹೆಸರಿನಲ್ಲಿ ನಡೆಯುತ್ತಿರುವ ನರಹತ್ಯೆ, ತೈಲಬಾವಿಗಳು, ವಿಮಾನ ನಿಲ್ದಾಣಗಳು, ಶಾಲಾ ಕಾಲೇಜುಗಳು, ನಗರಗಳು ಹೀಗೆ ಎಲ್ಲೆಂದರಲ್ಲಿ ಬಾಂಬ್ ಹಾಕಿ ಸ್ಫೋಟಿಸುವುದನ್ನು ನೋಡಿಯೂ ನಾವು ಸುಮ್ಮನಿರ್ತೇವೆ ಎಂದರೆ ಏನರ್ಥ? ಭಾರತವನ್ನೇ ನೋಡಿ, ಇಲ್ಲಿ ಸಂಸತ್ ಅಧಿವೇಶನ ನಡೆಯುತ್ತಿದೆ. ನಮ್ಮ ಪ್ರಧಾನಿಯವರಾಗಲಿ, ಆಡಳಿತ ಪಕ್ಷದ ಸದಸ್ಯರಾಗಲಿ ಯುದ್ಧ ನಿಲ್ಲಿಸಿ, ವಿವಾದ ಇದ್ದರೆ ರಾಜತಾಂತ್ರಿಕ ಮಾರ್ಗ ಅನುಸರಿಸಿ ಬಗೆಹರಿಸಿಕೊಳ್ಳಿ ಎಂದು ಅಮೆರಿಕಾಗೆ, ಇಸ್ರೇಲ್ಗಾಗಲಿ, ಇರಾನ್ಗಾಗಲಿ ಹೇಳಲಿಲ್ಲ. ವಿರೋಧ ಪಕ್ಷಗಳು ಕೂಡ ಕಾಂಗ್ರೆಸ್ನಿಂದ ಹಿಡಿದು ದೇಶದ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳು ಯುದ್ಧದ ವಿರುದ್ಧ ಒಂದೇ ಒಂದು ಮಾತನಾಡಿದ್ದು ಕಾಣಲಿಲ್ಲ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಘನಘೋರ ಯುದ್ಧದ ಪ್ರತಿಕೂಲ ಪರಿಣಾಮ ಭಾರತದ ಪ್ರತಿ ಮನೆಯನ್ನೂ ತಟ್ಟುತ್ತಿದೆ. ಹೀಗೆ ಯುದ್ಧ ಮುಂದೆ ನಡೆದರೆ ಇಡೀ ವಿಶ್ವದ ಜನಜೀವನ ಅಲ್ಲೋಲ ಕಲ್ಲೋಲವಾಗುತ್ತದೆ. ಇಷ್ಟೊಂದು ಗಂಭೀರ ವಿಷಯದ ಕುರಿತು ಸರ್ಕಾರವಾಗಲಿ, ರಾಜಕೀಯ ಪಕ್ಷಗಳಾಗಲಿ ಒಂದು ನಿಲುವು ಇಲ್ಲ ಎಂದರೆ ಏನು ಹೇಳುವುದು? ರಾಜಕೀಯ ಪಕ್ಷಗಳು ಹಾಳಾಗೋಗಲಿ, ಧಾರ್ಮಿಕ ನಾಯಕರೆನಿಸಿಕೊಂಡವರು ಕೂಡ ಯುದ್ಧದ ವಿರುದ್ಧ ಒಂದೇ ಒಂದು ಹೇಳಿಕೆ ಕೊಡಲಿಲ್ಲ. ಮತೀಯ ಗುಂಪಾಗಿ ನಂಬರ್ 1ನೇ ಸ್ಥಾನದಲ್ಲಿರುವ ಕ್ರಿಶ್ಚಿಯನ್ನರ ಸರ್ವೋಚ್ಚ ಧಾರ್ಮಿಕ ಗುರು ಪೋಪ್ ಅವರು ತಮ್ಮ ಸಮುದಾಯದ ಪಾದ್ರಿಗಳನ್ನು ಒಂದೆಡೆ ಸೇರಿಸಿ ಯುದ್ಧ ನಿಲ್ಲಿಸಿ, ಯುದ್ಧ ಎಂಬುದು ಯೇಸು ಕ್ರಿಸ್ತನ ಚಿಂತನೆಗಳಿಗೆ, ವಿಚಾರಗಳಿಗೆ ವಿರುದ್ಧವಾದುದು ಎಂದು ಹೇಳಿದ್ರೆ ಇಡೀ ಪ್ರಪಂಚದ ಜನರ ಮೇಲೆ ಒಂದು ಸಕಾರಾತ್ಮಕ ಪರಿಣಾಮ ಬೀರ್ತಿತ್ತು. ಇಸ್ಲಾಂ ಎಂದರೆ ಶಾಂತಿ ಎಂದು ಹೇಳ್ತಾರೆ. ಮಧ್ಯಪ್ರಾಚ್ಯದ ಯುದ್ಧದಿಂದ ಹೆಚ್ಚು ಪ್ರಾಣಹಾನಿ, ಆಸ್ತಿಹಾನಿ ಆಗಿದ್ದರೆ ಅದು ಮುಸ್ಲಿಂ ಸಮುದಾಯದ ಜನರಿಗೆ. ಮುಸ್ಲಿಂ ಗುರುಗಳು ಸೇರಿ ಯುದ್ಧ ನಿಲುಗಡೆಗೆ ಪ್ರಯತ್ನ ನಡೆಸುತ್ತಿಲ್ಲ ಎಂದರೆ ನಾವು ಧರ್ಮ ಬೋಧನೆಯನ್ನು ಯಾರಿಗೆ ಮಾಡುವುದು? ಹಾಗೆ ನೋಡಿದರೆ ಯುದ್ಧದ ವಿರುದ್ಧ ದನಿ ಎತ್ತಿದ ಏಕೈಕ ಧಾರ್ಮಿಕ ಗುಂಪೆಂದರೆ ಬೌದ್ಧರು. ಮಧ್ಯಪ್ರಾಚ್ಯದ ಯುದ್ಧ ಆರಂಭ ಆಗುವ ಮುನ್ನ 19 ಬೌದ್ಧ ಭಿಕ್ಕುಗಳು ಅಮೆರಿಕಾದಲ್ಲಿ ವಿಶ್ವಶಾಂತಿಗಾಗಿ 108 ದಿನಗಳ ಪಾದಯಾತ್ರೆ ನಡೆಸಿದರು. ವಿಶ್ವವೇ ಒಂದು ಕುಟುಂಬ ಎನ್ನುವುದು ಭಾರತೀಯ ವಿಚಾರಧಾರೆಯ ಮೂಲ ತತ್ವ ಎಂದು ನಾವು ಹೇಳಿಕೊಳ್ಳುತ್ತೇವೆ. ಇರಾನ್ ಆಗಲಿ, ಇಸ್ರೇಲ್ ಆಗಲಿ, ಉಕ್ರೇನ್ ಆಗಲಿ ಅಲ್ಲಿ ನಾಗರಿಕರು ಸಾಯುತ್ತಿದ್ದರೆ ಅದು ವಿಶ್ವ ಕುಟುಂಬದ ಸದಸ್ಯರ ಸಾವೆಂದು ಭಾರತೀಯರಿಗೆ ಅನಿಸುತ್ತಿಲ್ಲವೇ? ಯುದ್ಧವನ್ನು ನಾವು ವಿರೋಧ ಮಾಡುತ್ತಿಲ್ಲ ಎಂದರೆ ನಮ್ಮ ಮೂಲ ವಿಚಾರಧಾರೆಗೆ ವಿರುದ್ಧವಾಗಿ ನಾವು ನಡೆದುಕೊಳ್ಳುತ್ತಿದ್ದೇವೆ ಎಂದಾಗುವುದಿಲ್ಲವೇ? ಅಹಿಂಸೆಯನ್ನು ಜೈನ ಧರ್ಮದವರಷ್ಟು ಗಟ್ಟಿಯಾಗಿ ಯಾರೂ ಪ್ರತಿಪಾದಿಸಿಲ್ಲ ಎಂದು ಹೇಳಬಹುದು. ಆದರೆ ಜೈನ ಸಮುದಾಯದ ಒಬ್ಬರೇ ಒಬ್ಬ ಗುರು ಕೂಡ ಯುದ್ಧ ಬೇಡ ಎಂದು ಹೇಳಿದ್ದು ಕಾಣಲಿಲ್ಲ. ಶಾಂತಿ ಕಾಲದಲ್ಲಿ ನಾವು ವಿಶ್ವ ಮಾನವ ಸಂದೇಶದ ಬಗ್ಗೆ ಬೋಧನೆ ಮಾಡ್ತೇವೆ, ಯುದ್ಧ ಕಾಲದಲ್ಲಿ ಮೌನವಾಗಿರ್ತೇವೆ. ಇಡೀ ವಿಶ್ವಕ್ಕೆ ಅಹಿಂಸಾ ಮಾರ್ಗ ತೋರಿದ ಗಾಂಧೀಜಿಯ ಅನುಯಾಯಿಗಳು ಕೂಡ ಯುದ್ಧ ತಡೆಯಲು ಸಂಘಟಿತ ಪ್ರಯತ್ನ ಮಾಡುತ್ತಿಲ್ಲ. ಯುದ್ಧಗಳಿಗೆ ಕಾರಣ ಆಗುತ್ತಿರುವ ಡೊನಾಲ್ಡ್ ಟ್ರಂಪ್, ನೆತನ್ಯಾಹು, ಪುಟಿನ್, ಖಮೇನಿಯನ್ನು ಯುದ್ಧ ನಿಲ್ಲಿಸಿ ಎಂದು ಹೇಳಿದ್ರೆ ಅದಕ್ಕೊಂದು ಅರ್ಥ ಇದೆ. ಯುದ್ಧಕ್ಕಿಂತ ಅಧರ್ಮ ಮತ್ತೊಂದು ಇರಲು ಸಾಧ್ಯವೇ ಇಲ್ಲ. ಇಂತಹ ಅಧರ್ಮವನ್ನು ವಿರೋಧಿಸದ ಧಾರ್ಮಿಕ ಚಟುವಟಿಕೆಗಳಿಗೆ ಯಾವ ಅರ್ಥ ಇದೆ? ನಾವು ಚರ್ಚಿನಲ್ಲಿ, ಮಸೀದಿಗಳಲ್ಲಿ, ದೇವಸ್ಥಾನಗಳಲ್ಲಿ ಪ್ರಾರ್ಥನೆ ಮಾಡುತ್ತಿರುವುದಾಗಿ ಹೇಳಿಕೊಳ್ಳಬಹುದು. ಆದರೆ ಬಹಿರಂಗವಾಗಿ ಹೇಳಿಕೊಳ್ಳದಿದ್ದರೆ ಯುದ್ಧ ನಿರತರಿಗೆ ಗೊತ್ತಾಗುವುದಾದರೂ ಹೇಗೆ? ನಾವೆಲ್ಲ ಯೋಚಿಸಬೇಕು. ಈ ಹೊತ್ತಿನಲ್ಲಿ ಯೇಸು ಇದ್ದರೆ, ಮೊಹಮ್ಮದ್ ಪೈಗಂಬರ್ ಇದ್ದರೆ, ಬುದ್ಧ, ಮಹಾವೀರ, ಗುರುನಾನಕ್ ಇದ್ದರೆ, ಬಸವಣ್ಣ, ಗಾಂಧಿ, ಅಂಬೇಡ್ಕರ್ ಇದ್ದರೆ ಏನು ಮಾಡ್ತಾ ಇದ್ರು? ಈ ಯುದ್ಧಗಳನ್ನು ನೋಡಿಕೊಂಡು ಸುಮ್ಮನಿರುತ್ತಿದ್ದರೆ? ಯಾಕೋ ಮನುಷ್ಯ ತುಂಬ ಸ್ವಾರ್ಥಿಯಾಗುತ್ತಿದ್ದಾನೆ, ಅಸಹಾಯಕ ಆಗುತ್ತಿದ್ದಾನೆ, ದುರ್ಬಲ ಆಗುತ್ತಿದ್ದಾನೆ. ನರಹತ್ಯೆಯನ್ನು, ಭೂಮಿ ತಾಯಿ ಮೇಲೆ ನಡೆಯುತ್ತಿರುವ ಅತ್ಯಾಚಾರವನ್ನು ನೋಡಿ ಸುಮ್ಮನಿರುವುದು ಖಂಡಿತ ಮನುಷ್ಯನ ಲಕ್ಷಣ ಅಲ್ಲವೇ ಅಲ್ಲ. ಈ ಯುದ್ಧದ ಬೆಂಕಿ ನಮ್ಮ ಮನೆಯನ್ನು ಸುಟ್ಟಾಗಲಷ್ಟೇ ನಾವು ಎಚ್ಚೆತ್ತುಕೊಳ್ಳಬಹುದೇನೋ ಗೊತ್ತಿಲ್ಲ.
ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.